ರಂಗಾಯಣದಲ್ಲಿ ಚಿನ್ನರ ಬೆಳೆ ಮಾಡಿದಾಗ ಈಗ ಸಾವಿರಾರು ಜನ ಚೆಲ್ಲಿಬಿಟ್ಟು ಹೇಳ್ತಾರೆ, ದೊಡ್ಡವರಾಗ್ಬಿಟ್ಟಿದ್ದಾರೆ ಈಗ. ಒಂದು ಏನಂದರೆ, ಇದು ನಿಮಗೆ ಗೊತ್ತಿದೆ, ಇಡೀ ನೇಚರಲ್ಲಿ ಚಿಟ್ಟೆ ಏನು ಬಟರ್ಫ್ಲೈ ಅಂತ ಅದಿಲ್ಲ ಅಂದರೆ ಭೂಮಿನೇ ಇರಲ್ಲ ಅನ್ನೋದು ಅಲ್ವಾ. ಕೋಟ್ಯಾಂತರ ಇದೆ, ಬಟ್ ಅದೊಂದು ರೂಪಕವಾಗಿ ಇಟ್ಕೊಂಡು ಮಗು ಪ್ರಕೃತಿ ಜೊತೆ ಮಾತಾಡೋದಿದೆಯಲ್ಲ. ಆಮೇಲೆ ಈಗ ಇಡೀ ಮನುಷ್ಯ ಈ ಪ್ಲಾನೆಟಲ್ಲಿ ಏನಾಗಿದ್ದಾರೆ ಅಂದರೆ ಇವನೇ ಬ್ರಹ್ಮಾಂಡ ಪಿಶಾಚಿ ಥರ ಆಗಿದ್ದಾರೆ, ಸ್ವಾರ್ಥ ಅಂತ ಇದ್ದಾರೆ. ಹಾಗಾಗಿ ರೂಪಕವಾಗಿ ಚಿಟ್ಟೆ ಇಡೀ ಪ್ರಕೃತಿಯ ಒಂದು ಭಾಗ. ಅದಿಲ್ಲದೆ ಹೋದರೆ ನಿಮಗೆ ಸಸ್ಯ ಸಂಪತ್ತೇ ಇರಲ್ಲ. ಹೌದಲ್ಲ, ಸಸ್ಯ ಸಂಪತ್ತಿಲ್ಲ ಅಂದರೆ ಎಲ್ಲ ಮಳೆ ಹೆವಿ ಆಗ್ತಾ ಇದೆ, ಬೇರೆ ಎಲ್ಲ ಆಗ್ತದೆ. ಯಾರು ಇದು ಮಾಡೋದು? ಪ್ರಕೃತಿ ಮಾಡೋದಿಲ್ಲ, ಮನುಷ್ಯ ದುರಾಸೆ ಇಲ್ಲ. ಸೊ ಈ ಥರ ಒಂದು ಒಳ್ಳೆ ಮೆಸೇಜ್ ಇದೆ. ಆ ಮೆಸೇಜ್ ಜೊತೆಗೆ ಅವನು ಎನರ್ಜಿ ಇದೆಯಲ್ಲ, ಅದೇ ನಾನು ಹೇಳ್ತಾ ಇದ್ದೆ. ಇದು ವ್ಯಸನವೇ ನಾಟಕ. ಮತ್ತು ಗ್ರ್ಯಾಜುಯೇಷನ್ ಮುಗಿಸು ಇದು ಮಾಡ್ತಾ ಒಂದು ಸರಿ ಫೋಕಸ್ ಆಗಿಬಿಟ್ರೆ ಏನು ಮಾಡಿದೆ, ಡಿಫೋಕಸ್ ಆಗಿಬಿಡ್ತಾರೆ ಮಕ್ಕಳುಗಳು. ಬಟ್ ಧ್ವನಿ ಚೆನ್ನಾಗಿದೆ, ಒಂದು ಭಾವಾಭಿನಯ ಚೆನ್ನಾಗಿದೆ. ಆಮೇಲೆ 1.5 ತಾಸು ಮಾತಾಡೋದಂದ್ರೆ ಏನ್ರಿ, ನಾವೇ ಬೋರ್ಡ್ ಕೊಡ್ತೀವಿ. ಅದು ನಟನೆಗೆ ಇರೋದಂತೆ ನೋಡಿ, ಎಂಥ ಕಾನ್ಫಿಡೆನ್ಸ್ ಈಗ ಬಂದಿದೆ ಆ ನಾಟಕದಿಂದ. ಗುಡ್, ಈ ಕೆನ್ ಬಿ ಎ ವೆರಿ ಗುಡ್ ಡಾಕ್ಟರ್. ಒಳ್ಳೊಳ್ಳೆ ಇವನ್ನೆಲ್ಲ ತೊಗೊಂಡಿದ್ದು ಸಾಕಷ್ಟು ಇದ್ದಾವೆ. ನಿಮಗೆ ಸ್ವೀಡನ್ನಲ್ಲಿ ಈ ಮಕ್ಕಳುಗಳ ಮೂಲಕನೇ ದೊಡ್ಡವರಿಗೆ ಶಿಕ್ಷಣ ಕೊಡ್ತಕ್ಕಂಥ ಇದಿದೆ. ಅದಕ್ಕೆ ನಾವೆಲ್ಲ ರಂಗಭೂಮಿಯನ್ನು ಒಂದು ಶಿಕ್ಷಣದ ಭಾಗ ಮಾಡಿ ಅಂತ ಇಡ್ರಿ. ಅದಕ್ಕೊಂದು 100 ಮಾರ್ಕ್ಸ್ ಇದೆ, ಗೊತ್ತಾಗುತ್ತೆ ನಿಮಗೆ. ಆಮೇಲೆ ನಾನೆಲ್ಲ ನೋಡಿ MS ಕಾಲೇಜಲ್ಲಿ ಇಲ್ಲೆಲ್ಲ ಮಾಡಿದಾಗ ಈ ಕಾಮರ್ಸ್ ಅವರು, ಸೈನ್ಸ್ನವರು ಮಕ್ಕಳುಗಳು ಬರ್ತಾರೆ, ಅವ್ರಿಗೊಂದು ರೈಮ್ಸ್ ಗೊತ್ತಿರೋಲ್ಲ. ಡಿಗ್ರಿ ಮಾಡಿರ್ತಾರೆ, ಕವಿತೆ ಗೊತ್ತಿರಲ್ಲ, ಕತೆ ಗೊತ್ತಿರಲ್ಲ. ನಿಮಗೆ ಕತೆನೇ ಗೊತ್ತಿಲ್ಲ ಅಂದರೆ ನರೇಷನ್ ಏನು ಮಾಡ್ತೀವಿ? ಸೊ ಅದಕ್ಕೆ ನಮ್ಮಲ್ಲಿ ಆ ವಾತಾವರಣ ಸೃಷ್ಟಿಯಾಗಿದೆ. ಈ ಮಗುಗೆ ಏನಾಗಿದೆ ಅಂದರೆ, ಈ ಕತೆ ಹೇಳೋದಕ್ಕಂತ ಅವನು ನಾಟಕಕಾರನೇ ಆಗಬೇಕಂತ ಅಲ್ಲ, ಒಂದು ಹೊಸ ಕತೆ ಹೇಳ್ತಾ ಇದ್ದಾನೆ ಚಿಟ್ಟೆ ಮೂಲಕ. ಹಾಗಾಗಿ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು.